ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ವಿಡಿಯೋದಲ್ಲಿ ನಾನು ಕೆಲವೊಂದಷ್ಟು ಪಾಟ್ಗಳನ್ನ ರೀಪಾಟ್ ಮಾಡಬೇಕಿತ್ತು. ಅಂದರೆ ನರ್ಸರಿಯಿಂದ ಕೆಲವೊಂದು ಗಿಡಗಳನ್ನ ತಂದಿದ್ವಿ. ಅವರು ಚಿಕ್ಕ ಚಿಕ್ಕ ಪಾಟಲ್ಲಿ ಕೊಟ್ಟಿದ್ದರು. ಅದು ನಾನು ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕ್ತಾಯಿದ್ದೀನಿ. ಚಿಕ್ಕ ಪಾಟಲ್ಲಾದರೆ ತುಂಬ ಚೆನ್ನಾಗಿ ಬೆಳೆಯೋದಿಲ್ಲ ಗಿಡಗಳು, ಅದಕ್ಕೋಸ್ಕರ ದೊಡ್ಡ ಪಾಟ್ಗೆ ಹಾಕ್ತಾಯಿದ್ದೀನಿ. ಗದ್ದೆಯಿಂದ ಮಣ್ಣು ತೊಗೊಂಡು ಬಂದಿದ್ವಿ ಲಾಸ್ಟ್ ಸಂಡೇ ಗದ್ದೆಗೆ ಹೋಗಿದ್ದಾಗ. ಇವಾಗ ಮಣ್ಣು ಹಾಕಿ ನಾನು ಈ ಪಾಟ್ನ ರೀಪಾಟ್ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿಯಾಗಿ ಬಂತು ನೋಡಿ. ಲೈಟ್ ವೈಟ್ ಗಿಡ ಇದು, ಚೆನ್ನಾಗಿದೆ. ವೈಟ್ ಕಲರ್ ಫ್ಲವರ್ ಬಿಡುತ್ತೆ. ಅಲ್ಲಿ ಆಲ್ರೆಡಿ ಒಂದು ಮೊಗ್ಗಾಗಿದೆ. ಆದರೆ ಚಿಕ್ಕ ಪಾಟಲ್ಲಿ ಅಷ್ಟು ಚೆನ್ನಾಗಿ ಬೆಳೆಯೋದಿಲ್ಲ ಅಂತ ಹೇಳಿ ನಾನು ದೊಡ್ಡ ಪಾಟ್ಗೆ ಹಾಕ್ತಾಯಿದ್ದೀನಿ ಗಿಡನ. ನೀರು ಹಾಕಿ ಮಣ್ಣು ಅಂದರೆ ಪಾಟ್ ಮೇಲೆಲ್ಲ ಸ್ವಲ್ಪ ಮಣ್ಣೆಲ್ಲ ಆಗಿತ್ತಲ್ಲ ಕ್ಲೀನ್ ಮಾಡಿ ಮೇಲ್ಗಡೆ ಇಡ್ತಾಯಿದ್ದೀನಿ. ನಮಗೆ ಜಾಗ ಚಿಕ್ಕದು, ತುಂಬ ದೊಡ್ಡದಾಗೇನು ಜಾಗ ಇಲ್ಲ. ಕಡಿಮೆ ಜಾಗದಲ್ಲೇ ಪಾಟ್ಗಳನ್ನ ಇಟ್ಕೊತಾ ಇದ್ದೀನಿ. ಈ ಥರ ಗಿಡಗಳನ್ನೆಲ್ಲ ಬೆಳೆಸೋದು ನನಗೆ ತುಂಬ ಇಷ್ಟ. ಇವಾಗ ಇನ್ನೊಂದು ಪಾಟು, ಇದು ಅಷ್ಟೇ ನರ್ಸರಿಲೇ ತಂದಿದ್ದು ಗಿಡ. ಇದಕ್ಕೂ ಸ್ವಲ್ಪ ಮಣ್ಣೆಲ್ಲ ಹಾಕಿ ರೀಪಾಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋ ಬೆಲ್ ಐಕನ್ನ ಟಚ್ ಮಾಡಿ. ಇದರಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಟಚ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ನನ್ನ ಎಲ್ಲ ವಿಡಿಯೋನೂ ನೀವು ನೋಡ್ಬೋದು. ನನ್ನ ಚಾನಲ್ನಲ್ಲಿ ಆಲ್ಮೋಸ್ಟು ಟೈಲರಿಂಗ್ ವಿಡಿಯೋಗಳೇ ಜಾಸ್ತಿ ಇದೆ. ಟೈಲರಿಂಗ್ ಕಲಿಯೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನನ್ನ ಚಾನಲ್ ನೋಡಿದ್ರೆ ನಿಮಗೆ ಯೂಸ್ ಆಗುತ್ತೆ. ಖಂಡಿತ ಒಳ್ಳೆ ಟೈಲರ್ ಆಗ್ತೀರಾ ಅಂತ ಹೇಳ್ತೀನಿ. ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದು ಅಷ್ಟೇ. ಇದು ಸ್ವಲ್ಪ ಈ ಥರ ದೊಡ್ಡ ಪಾಟ್ಗೆ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬೆಳಿತವೆ. ಮತ್ತು ಪ್ರತಿ ವರ್ಷ ನಾವು ಆ ಗಿಡಗಳನ್ನ, ಯಾವ ಗಿಡಗಳಾದರೂ ಅಷ್ಟೇ, ರೀಪಾಟ್ ಮಾಡ್ತಾ ಇರಬೇಕು. ಹಾಗೆ ಬಿಟ್ಬಿಟ್ರೆ ಅದು ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಅಂದರೆ ಈ ರೀತಿ ಪಾಟ್ನ ರಿಮೂವ್ ಮಾಡಿ ಹೊಸ ಮಣ್ಣು ಹಾಕಿ ಮತ್ತೆ ಗಿಡನ ಅದರಲ್ಲೇ ಹಾಕಿಟ್ರೆ ಪ್ರತಿ ವರ್ಷ ಚೆನ್ನಾಗಿ ಬೆಳೀತಾ ಇರುತ್ತೆ ಗಿಡಗಳು. ಮತ್ತು ಇದ್ರ ಸುತ್ತ ಚಿಕ್ಕ ಚಿಕ್ಕ ಗಿಡಗಳಾಗಿರ್ತಾವಲ್ಲ, ಅದನ್ನು ಕಿತ್ತು ಬೇಕಿದ್ರೆ ನಾವು ಇನ್ನೂ ಒಂದು ಪಾಟ್ಗೂ ಹಾಕೋಬೋದು. ನನ್ನ ವಿಡಿಯೋಗಳು ಹೇಗೆ ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಪಾಟ್ಗಳನ್ನ ನಾನು ಮೊನ್ನೆ ಕೇರ್ನಗರ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ರಥಸಪ್ತಮಿ ದಿನ. ಸೊ ಅದು ನೆನಪಿಗೋಸ್ಕರ ಅಲ್ಲಿಂದ ತೊಗೊಬಂದಿದ್ವಿ ಒಂದಷ್ಟು ಪಾಟ್ಗಳನ್ನ. ಜಾತ್ರೆನಲ್ಲಿ ತೊಗೊಂಡಿದ್ದ ಪಾಟು. ಪರವಾಗಿಲ್ಲ, ತುಂಬ ಅಷ್ಟೊಂದು ಕ್ವಾಲಿಟಿ ಇಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗಿದೆ. ಇದು ಒಂದು ಮೇಲೆ ಇಟ್ಟು ಬರ್ತೀನಿ. ಇನ್ನು ತುಂಬ ಎಲ್ಲ ಗಿಡಗಳನ್ನೂ ರೀಪಾಟ್ ಮಾಡಿದೆ. ಅದೆಲ್ಲ ಫುಲ್ ವೀಡಿಯೋ ಮಾಡ್ಕೊಂಡಿಲ್ಲ, ತುಂಬ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಇದು ಎಲ್ಲದಕ್ಕೂ ನೀರು ಹಾಕ್ತಾಯಿದ್ದೀನಿ. ಈ ಕಡೆ ಕಾರ್ನರಲ್ಲಿ ಒಂದು 3 ಗಿಡಗಳಿಟ್ಟಿದ್ದೀನಿ ಅಷ್ಟೇ. ತುಂಬ ಬಿಸಿಲು ಹೊಡೆಯುತ್ತೆ ಈ ಸೈಡು, ಅದಕ್ಕೆ ಜಾಸ್ತಿ ಇಟ್ಟಿಲ್ಲ. ಇದೊಂದು ಚಿಕ್ಕ ಪಾಟು, ಅಂದರೆ ರೀಪಾಟ್ ಮಾಡಿ ಈ ಒಂದು ಎಕ್ಸ್ಟ್ರಾ ಇತ್ತಲ್ಲ ಬ್ಲ್ಯಾಕ್ ಕಲರ್ ಪಾಟು, ಅದಕ್ಕೆ ಹಾಕಿದ್ದೀನಿ ನೋಡಿ. ಇದರಲ್ಲಿ ಒಂಥರ ವೈಟ್ ಕಲರ್ ಫ್ಲವರ್ ಬಂದಿದೆ, ಚೆನ್ನಾಗಿದೆ. ಈ ರೀತಿ ಫ್ಲವರ್ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ, ಬರೀ ಶೋ ಗಿಡ ಅಂದ್ಕೊಂಡಿದ್ದೆ. ಇದು ಅಮೃತ ಬಳ್ಳಿ ಗಿಡ. ಪ್ರತಿದಿನ ಅಮೃತ ಬಳ್ಳಿ ಎಲೆಗಳನ್ನ ತಿಂತಾಯಿದ್ರೆ ಒಳ್ಳೆಯದು ಹೆಲ್ತ್ಗೆ, ಸೇವಂತಿಗೆ. ಇವಾಗ ಇದೆಲ್ಲ ರೀಪಾಟ್ ಮಾಡೋದ್ನಲ್ಲ ಅವು. ಇದೆಲ್ಲ ಮುಂಚೆನೇ ಹಾಕಿಟ್ಟಿದ್ದೆ ಪಾಟ್ಗಳು, ಚಿಕ್ಕ ಚಿಕ್ಕ ಗಿಡಗಳಿದು ನೋಡಿ. ಇದು ದಂಟಿನ ಸೊಪ್ಪು, ರೆಡ್ ದಂಟು, ತುಂಬ ಒಳ್ಳೆಯದು. ನಮ್ಮ ಕೆಂಪು ರಕ್ತ ಕಣಗಳನ್ನ ಹೆಚ್ಚು ಮಾಡೋದಕ್ಕೆ ಈ ಕೆಂಪು ದಂಟು ಸೊಪ್ಪು ತಿಂದರೆ ಒಳ್ಳೆಯದು. ಸೀಮೆ ಬದನೆಕಾಯಿ
ಒಂದು ಮೊಳಕೆ ಬಂದಿತ್ತು, ಅದನ್ನು ಹಾಕಿದ್ವಿ ಬಕೆಟಲ್ಲಿ. ಚೆನ್ನಾಗಿ ಬೆಳೀತಾ ಇದೆ ಅದೊಂದು. ಮತ್ತು ಇದು ಬ್ರಹ್ಮಕಮಲ ಗಿಡ ಇವಾಗ ಹಾಕಿದ್ದೀನಿ. ಇದು ಎಷ್ಟು ವರ್ಷಕ್ಕೆ ಹೂ ಬಿಡುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಬಕೆಟಲ್ಲಿ ದೊಡ್ಡ ಬಕೆಟ್ ಅಂದರೆ ಬಣ್ಣದ್ದು ಬಕೆಟ್ಗಳಿದ್ದು ಸ್ವಲ್ಪ ದೊಡ್ಡದಾಗಿರೋದ್ರಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅದರಲ್ಲಿ ಹಾಕಿದ್ದೀನಿ. ಎಲೆ ಬಳ್ಳಿ ತುಂಬ ಚೆನ್ನಾಗಿತ್ತು. ಇವಾಗ ಯಾಕೋ ಸ್ವಲ್ಪ ಉದುರುತ್ತಾ ಇದೆ ಎಲೆಗಳೆಲ್ಲ. ಇದೊಂದು ಶೋ ಗಿಡ ಅಷ್ಟೇ. ಇದನ್ನು ಬೇರೆ ಪಾಟಲ್ಲಿ ಹಾಕಬೇಕು. ಮತ್ತು ಅಲೋವೆರಾ ಗಿಡಗಳಿದ್ದಾವೆ. ಇದೊಂದು ಹಳದಿ ಕಲರ್ ದಾಸವಾಳ ಪಕ್ಕದ ಮನೆಯವ್ರ ಹತ್ರ ಇಸ್ಕೊಂಡು ಹಾಕಿದ್ದೀನಿ. ಇದಿಷ್ಟು ನಾನು ಬೆಳೆಸಿರೋಂಥ ಗಿಡಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನೂ ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗೋಣ. ಇದು ಕೂಡ ನರ್ಸರಿಯಿಂದ ತಂದು ಹಾಕಿದ್ದು. ತುಂಬ ವರ್ಷದಿಂದ ಇದೆ ಇದು ಗಿಡ. ಥ್ಯಾಂಕ್ ಯು ಫಾರ್ ವಾಚಿಂಗ್.